ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆನೇ ಕೂದಲು ಉದುರಲಿಕ್ಕೆ, ಕೂದಲು ಕಟ್ಟಾಗಲಿಕ್ಕೆ, ಕೂದಲು ಸೀಳಲಿಕ್ಕೆ, ಡ್ಯಾಂಡ್ರಫ್ ಆಗಲಿಕ್ಕೆ ಮುಖ್ಯ ಕಾರಣ. ಪಿತ್ತ ಜಾಸ್ತಿಯಾಗಿ ಜೀರ್ಣಶಕ್ತಿಗೆ ತೊಂದರೆ ಉಂಟಾದಾಗ ಆ ಒಂದು ಕೂದಲು ಉದುರೋ ಸಮಸ್ಯೆ ಬಂದಿರುತ್ತೆ. ಅದಕ್ಕೆ ಇನ್ನೊಂದು ಹೆಲ್ದಿ ಡ್ರಿಂಕ್ಸ್ ಅನ್ನು ಹೇಳ್ತೇನೆ. ಅದರ ಒಳಗಡೆ ಏನಾಗುತ್ತೆ, ಕೂದಲನ್ನು ಹಿಡಿದು ಅದು ಕಟ್ ಮಾಡುತ್ತೆ. ಕೂದಲು ಜಾಸ್ತಿ ಉದುರಲಿಕ್ಕೆ ಬಾಚಣಿಕೆನೂ ಮುಖ್ಯವಾಗಿರೋ ಕಾರಣ. ಆ ಕಷಾಯದಲ್ಲಿ 1 ಲೀಟ್ರ್ ಕಷಾಯದಲ್ಲಿ ನೀವು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕುದಿಸಿ, ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಕುದಿಸಿ. ಈ 5 ಪ್ರಯೋಗ ಮಾಡಿದ್ರೆ ನಿಮ್ಮ ಕೂದಲು ಉದುರುವ ಸಮಸ್ಯೆಗೆ ಅದ್ಭುತವಾದ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇಲೆ ತಲೆ ಕೂದಲಿನ ಸಮಸ್ಯೆಗೆ 5 ಸೂಪರ್ ರೆಮಿಡೀಸ್ಗಳನ್ನು, ಮನೆಮದ್ದುಗಳನ್ನು ನೋಡೋಣ. ತಲೆ ಕೂದಲಿನ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಮೊದಲನೇ ಮನೆಮದ್ದು ಅಂತ ಹೇಳಿದ್ರೆ ಹರಳೆಣ್ಣೆ. ಹರಳೆಣ್ಣೆಯನ್ನು ನಾವು ತಲೆಗೆ ಹಚ್ಚೋದ್ರ ಜೊತೆಗೆ ಹೊಟ್ಟೆಯಲ್ಲಿ ಸೇವನೆ ಮಾಡೋದು. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ 1 2 ರಿಂದ 3 ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡಬೇಕು. ಬೆಳಗ್ಗೆ ಅದನ್ನು ಸೇವನೆ ಮಾಡಿದ್ರೆ 6 ಗಂಟೆಗೆ ಸೇವನೆ ಮಾಡಿದರೆ 10 ಗಂಟೆವರೆಗೆ ಏನು ತಿನ್ನಬಾರ್ದು. ಬಿಸಿನೀರು ಕುಡಿತಾ ಇರಬೇಕು, ಯಾಕಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ. ಇಲ್ಲ ರಾತ್ರಿ ಆಹಾರದ ನಂತರ ಆದರೂ ಸೇವನೆ ಮಾಡ್ಬೋದು. ಈ ರೀತಿ ಸೇವನೆ ಮಾಡೋದ್ರಿಂದ ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ. ಯಾಕಂದರೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆನೇ ಕೂದಲು ಉದುರಲಿಕ್ಕೆ, ಕೂದಲು ಕಟ್ಟಾಗಲಿಕ್ಕೆ, ಕೂದಲು ಸೀಳಲಿಕ್ಕೆ, ಡ್ಯಾಂಡ್ರಫ್ ಆಗಲಿಕ್ಕೆ ಮುಖ್ಯ ಕಾರಣ. ಇನ್ನು ಕೆಲವರಿಗೆ ಅಲೋಪೇಶ ಬರ್ತದೆ, ಅಲ್ಲೆಲ್ಲ ಹುಳ ತಿಂದಿರ್ತದೆ. ಅವೆಲ್ಲ ಟಾಕ್ಸಿಸಿಟಿಯಿಂದನೇ ಆಗ್ತಕ್ಕಂಥ ಸಮಸ್ಯೆಗಳು. ಅದಕ್ಕೆ ಹೊಟ್ಟೆ ಕ್ಲೀನ್ ಆದರೆ ಕೂದಲು ತಾನೇ ಬೆಳೀತದೆ. ಹೊಟ್ಟೆಗೂ ಕೂದಲಿಗೂ ನೇರ ಸಂಪರ್ಕ ಇರ್ತದೆ. ಅದಕ್ಕೆ ಬರೀ ಕೂದಲಿಗೆ ಎಣ್ಣೆ ಹಚ್ಚೋದ್ರಿಂದ ಆಗೋದಿಲ್ಲ. ಹೊಟ್ಟೆಗೂ ಕೂಡ ಹರಳೆಣ್ಣೆ ಕುಡಿಯೋದು ನಾವು ಕೂದಲು ಬೆಳವಣಿಗೆಗೆ ಉತ್ತಮವಾಗಿರ್ತಕ್ಕಂಥ ಮೊದಲನೇ ಪರಿಹಾರ ಮದ್ದು. ಇನ್ನು 2ನೇದ್ದು, ಪಿತ್ತ ಜಾಸ್ತಿಯಾಗಿ ಜೀರ್ಣಶಕ್ತಿಗೆ ತೊಂದರೆ ಉಂಟಾದಾಗ ಆ ಒಂದು ಕೂದಲು ಉದುರೋ ಸಮಸ್ಯೆ ಬಂದಿರುತ್ತೆ. ಅದಕ್ಕೆ ಇನ್ನೊಂದು ಹೆಲ್ದಿ ಡ್ರಿಂಕ್ಸ್ ಅನ್ನು ಹೇಳ್ತೇನೆ. ಅದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. 3 ತಿಂಗಳು ಸತತವಾಗಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೇಕು. ಇದರಿಂದಾಗಿ ಕೂದಲಿನ ಪೋಷಣೆ ಚೆನ್ನಾಗಾಗುತ್ತೆ. ಹೆಂಗೆ ಕುಡಿಬೇಕಂದ್ರೆ 3 ತಿಂಗಳು ಸತತವಾಗಿ ಕುಡಿಬೇಕಂದ್ರೆ 2 ರಿಂದ 3 ಬೆಟ್ಟದ ನೆಲ್ಲಿಕಾಯಿ ಆದರೆ ಸಾಕಾಗುತ್ತೆ. ಪ್ರತಿದಿನ ಅದನ್ನು ಮನೆಯಲ್ಲೇ ಚೆನ್ನಾಗಿ ಜ್ಯೂಸ್ ಮಾಡಿ ಅದರಲ್ಲಿ 1 ಅರ್ಧ ಚಮಚ ಸೈಂಧವ ಲವಣ, 1-2 ಚಿಟಿಗೆಯಷ್ಟು ಹಿಂಗು, 1-2 ಚಿಟಿಗೆಯಷ್ಟು ಅದರಲ್ಲಿ ಕಾಳುಮೆಣಸನ್ನು ಹಾಕಿ, ಪುಡಿಯನ್ನು ಹಾಕಿ ನಾವು ಸೇವನೆ ಮಾಡೋದ್ರಿಂದ ಒಬೆಸಿಟಿ, ಬೊಜ್ಜಿರೋರಿಗೆ ವೇಟನ್ನು ಲಾಸ್ ಮಾಡುತ್ತೆ, ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ, ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇದಾಗುತ್ತೆ. ಇನ್ನು ಕೆಲವರಲ್ಲಿ ತುಂಬ ಇದು ಅಸಿಡಿಟಿಯನ್ನು ಉಂಟು ಮಾಡ್ತಾ ಇದೆ ಅಂದರೆ ಅಂಥವ್ರು ಏನು ಮಾಡಬೇಕಂತ ಹೇಳಿದ್ರೆ, ಇನ್ನೊಂದು ಸೂಪರ್ ಎನರ್ಜಿ ಡ್ರಿಂಕ್ಸ್ ಆಗಿ ಕೂದಲಿನ ಪೋಷಣೆ ಮಾಡ್ತಕ್ಕಂಥದ್ದಂದರೆ ಧನಿಯಾ ಕಷಾಯ. 1 ಚಮಚ ಧನಿಯಾ ಜಜ್ಜಿ 2 ಲೋಟ ನೀರಲ್ಲಿ ಕುದಿಸಿ ಅದನ್ನು 1 ಲೋಟ ಕೆಳಿಸಿ ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. ಇದು 3ನೇ ಮನೆಮದ್ದಾಗಿ ಕೂದಲು ಉದುರೋ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ದಿವ್ಯ ಔಷಧಿಯ ಕೆಲಸ ಮಾಡುತ್ತೆ. ಇದಿಷ್ಟು ಹೊಟ್ಟೆಗೆ ಇಂಟೇಕ್ ತೆಗೆದುಕೊಳ್ಳೋದಾಯಿತು. ಇನ್ನು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಯಥೇಚ್ಛವಾಗಿ, ಸೀಸನಲ್ ಫ್ರೂಟ್ಸ್ಗಳನ್ನ ಸೇವನೆ ಮಾಡೋದು, ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ಆಹಾರದಲ್ಲಿ ಸೇವನೆ ಮಾಡೋದು ನಮ್ಮ ಕೂದಲು ಉದುರುವ ಸಮಸ್ಯೆಗೆ ಪರಿಹಾರವಾಗಿ ಆಹಾರ ಪದ್ಧತಿಯ ಕೆಲಸ ಮಾಡುತ್ತೆ. ಇನ್ನು 4ನೇ ಮನೆಮದ್ದು ಅಂತ ಹೇಳಿದ್ರೆ, ಒಂದು ದಿವ್ಯ ತೈಲವನ್ನು ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳಂದರೆ ಭೃಂಗರಾಜ ಅಂತ ಸಿಗುತ್ತೆ. ಅದು ಹಸಿದಾಗಿ ಸಿಕ್ಕರೆ ತೆಗೆದುಕೊಳ್ಳಿ, ಇಲ್ಲಾಂದ್ರೆ ಅದರ ಪುಡಿ ಸಿಗುತ್ತೆ, ಭೃಂಗರಾಜ ಚೂರ್ಣ, ಅದನ್ನು ತೆಗೆದುಕೊಳ್ಳಿ. ಆಮೇಲೆ ನೆಲ್ಲಿಕಾಯಿ, ಅದು ಕೂಡ ಹಸಿದಾಗಿ ಸಿಕ್ಕರೆ ತೆಗೆದುಕೊಳ್ಳಿ, ಅದು 100 ಗ್ರಾಮ್. ಭೃಂಗರಾಜ ಚೂರ್ಣ ಅಥವಾ ಭೃಂಗರಾಜ ಎಲೆಯ ಪೇಸ್ಟ್ 100 ಗ್ರಾಮು. ನೆಲ್ಲಿಕಾಯಿ ಪುಡಿ ಅಥವಾ ಹಸಿಯ ನೆಲ್ಲಿಕಾಯಿಯ ಪೇಸ್ಟು 100 ಗ್ರಾಮ್. ಪುಡಿ ಸಿಕ್ಕರೆ, ಇದು ಹಸಿದು ಸಿಕ್ಕರೆ, ಹಸಿದು ಭಾಳ ಎನರ್ಜೆಟಿಕ್ ಆಗಿರ್ತದೆ. ಹಸಿದು ನೆಲ್ಲಿಕಾಯಿ ಮತ್ತು ಭೃಂಗರಾಜ ಸಿಗಲ್ಲ ಅಂದರೆ ಪುಡಿ ತೆಗೆದುಕೊಳ್ಳಿ. ನೆಲ್ಲಿಕಾಯಿ ಪುಡಿ ಅಂತ ಸಿಗುತ್ತೆ, ಆಮ್ಲ ಚೂರ್ಣ ಅಂತ ಕೇಳಿದರೆ ಕೊಡ್ತಾರೆ. ಇನ್ನು 3ನೇದ್ದು ಅಂತ ಹೇಳಿದರೆ ದಾಸವಾಳವನ್ನು ಜಜ್ಜಿ ಅದು 100 ಗ್ರಾಮ್ ಪೇಸ್ಟ್ ಮಾಡಿ, ಅದರ ಹೂವನ್ನು ಮತ್ತು ಅದರ ಎಲೆಯನ್ನು 100 ಗ್ರಾಮ್ ಪೇಸ್ಟ್ ಮಾಡಿ. ಇದಂತೂ ಹಸಿದಾಗಿ ಸಿಗುತ್ತೆ ನಮಗೆ ದಾಸವಾಳ. ಆಮೇಲೆ 3ನೇದು 4ನೇದಾಯಿತು. ಇನ್ನು 5ನೇದಾಗಿ ಭಾಳ ಮುಖ್ಯವಾಗಿ ಇದರಲ್ಲಿ ಕರಿಬೇವಿನ ಎಲೆಯನ್ನು ಪೇಸ್ಟ್ ಮಾಡ್ಕೊಳ್ಳಿ, ಅದು ಕೂಡ 100 ಗ್ರಾಮ್. ಮತ್ತು ಈರುಳ್ಳಿಯನ್ನು ಪೇಸ್ಟ್ ತಯಾರಿಸ್ಕೊಳ್ಳಿ, ಅದು 100 ಗ್ರಾಮ್ ರುಬ್ಬಿ ತಯಾರಿಸ್ಕೊಳ್ಬೇಕು. ಇನ್ನು ನೆನೆಸಿರ್ತಕ್ಕಂಥ ಮೆಂತ್ಯದ ಪೇಸ್ಟು 100 ಗ್ರಾಮ್. ಇವೆಲ್ಲ ಪದಾರ್ಥಗಳು ಯಾವ್ಯಾವುದು? ಭೃಂಗರಾಜ, ನೆಲ್ಲಿಕಾಯಿ,
ಮತ್ತು ದಾಸವಾಳದ ಹೂವು, ದಾಸವಾಳದ ಎಲೆ, ಆಮೇಲೆ ಈರುಳ್ಳಿ ಒಂದು ಪೇಸ್ಟು ಮತ್ತು ಕರಿಬೇವಿನ ಪೇಸ್ಟು ಮತ್ತು ಏನಂತ ಹೇಳಿದ್ರೆ ಕರಿಬೇವಿನ ಎಲೆ ಪೇಸ್ಟು ಮತ್ತು ಮೆಂತ್ಯ ಪೇಸ್ಟು, ಹೀಗೆ ಇವೆಲ್ಲವನ್ನೂ ಕೂಡ ನಾವು ನೆನೆಸಿ ರುಬ್ಬೋದು. ಮೆಂತ್ಯ ಒಂದೇ, ಮಿಕ್ಕಿದ್ದೆಲ್ಲ ಹಸಿದಾಗೆ ಸಿಗುತ್ತೆ, ಇಲ್ಲ ಪೌಡ್ರ್ ರೂಪದಲ್ಲಿ ಸಿಗುತ್ತೆ. ಅದನ್ನು ನೀರಲ್ಲಿ ಕಲಸಿ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿರ್ತಕ್ಕಂಥವೆಲ್ಲ ಪದಾರ್ಥಗಳನ್ನು ಹಾಕಿ ಜಟಾಮಾಸಿ ಚೂರ್ಣ ಅಂತ ಸಿಗುತ್ತೆ. ಇವೆಲ್ಲ 100 ಗ್ರಾಮ್ ಹಾಕಿದರೆ ಅದನ್ನು 200 ಗ್ರಾಮ್ ಹಾಕಿ ಅವೆಲ್ಲವನ್ನು ಪೇಸ್ಟ್ ತಯಾರಿಸ್ಕೊಂಡು ಅದನ್ನು ಏನು ಮಾಡಬೇಕಾದ್ರೆ ಇಷ್ಟೆಲ್ಲ ಪೇಸ್ಟ್ ಇರ್ತಾವಲ್ಲ, ಇಷ್ಟು ಪ್ರಮಾಣದ ಪೇಸ್ಟಿಗೆ ನೀವು 4 ಲೀಟ್ರ್ ನೀರು ಹಾಕಿ ಕುದಿಸಿ. ಆ 4 ಲೀಟ್ರ್ ನೀರು ಕುದ್ದು 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 1 ಲೀಟ್ರಿಗೆ ಇಳೀತದೆ. ಆಮೇಲೆ ಅದನ್ನು ಶೋಧಿಸಿ ಕಷಾಯ ತೆಗೆದುಕೊಳ್ಳಿ. ಕಷಾಯ ಎಕ್ಸ್ಟ್ರಾಕ್ಟ್ ಆಗುತ್ತದು. ಆ ಕಷಾಯದಲ್ಲಿ 1 ಲೀಟ್ರ್ ಕಷಾಯದಲ್ಲಿ ನೀವು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಕುದಿಸಿ, ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಕುದಿಸಿ. ಇದನ್ನು ಕುದಿಸಿ ಆ ಕಷಾಯದ ನೀರಿನ ಅಂಶವೆಲ್ಲ ಹೋಗಿ ಕಷಾಯದಲ್ಲಿರುವ ಔಷಧಿ ಸತ್ವ ಎಣ್ಣೆಗೆ ಸೇರುತ್ತೆ. ಆ ಎಣ್ಣೆಯನ್ನು ನೀವು ಕೂದಲಿಗೆ ಹಚ್ಚಿ ನಿಮ್ಮ ಕೂದಲು ಎಷ್ಟು ಅದ್ಭುತವಾಗಿರ್ತದೆ ನೋಡಿ. ಇದನ್ನು ನಿಮ್ಮ ಕೈಲಿ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ನಮ್ಮಲ್ಲಿ ಇನ್ನಷ್ಟು ವನಮೂಲಿಕೆಯನ್ನು ಹಾಕಿ ಕ್ಲಾಸಿಕಲ್ ಔಷಧಿಗಳನ್ನು ಬೆರೆಸಿ ಒಂದು ತೈಲವನ್ನು, ಕೇಶವೃದ್ಧಿ ತೈಲ ಅಂತ, ಗೋಲ್ಡ್ ಅಂತ ಹೇಳಿನೇ ಹೆಸರಿಟ್ಟಿದೆ. ಯಾಕೆಂದರೆ ಕೂದಲನ್ನು ಕೂಡ ಚೆನ್ನಾಗಿ ಅದ್ಭುತವಾಗಿ ಗೋಲ್ಡನ್ ಹೇರ್ ಆಗಿ ಬೆಳೀತದೆ. ಅಂದರೆ ಕೂದಲು ಬಂಗಾರದ ವರ್ಣ ಅಲ್ಲ, ಕಪ್ಪು ಬಂಗಾರವಾಗಿ ಕಪ್ಪಾಗಿ ಚೆನ್ನಾಗಿ ಬೆಳೀಲಿಕ್ಕೆ ಅದು ಹೆಲ್ಪ್ ಆಗೋದ್ರಿಂದ ನಾವು ಪ್ರೀತಿಯಿಂದ ಕೇಶವೃದ್ಧಿ ಗೋಲ್ಡ್ ಅಂತ ಆ ತೈಲವನ್ನು ಕರಿತೇವೆ. ಆ ಎಣ್ಣೆಯನ್ನು ಹಚ್ಚೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿ ಬೆಳೀತದೆ. ಒಂದು 2 ತಿಂಗಳು ಅದನ್ನು ಪ್ರಯೋಗ ಮಾಡಿ ನೋಡಿ. ಆ ಎಣ್ಣೆ ನಿಮಗೆ ಕೊರಿಯರ್ ಮೂಲಕ ತರಿಸ್ಕೋಬೇಕಂದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿ. ಮನೆಯಲ್ಲಿ ಪ್ರಯೋಗ ಮಾಡೋಕ್ಕೆ ಪ್ರಯತ್ನ ಮಾಡಿ, ಆಗದೇ ಇದ್ದಲ್ಲಿ ನೀವು ನೇರವಾಗಿ ಈ ತೈಲವನ್ನು ಬಳಸ್ಬೋದು. ಹಾಗೆಯೇ ಇನ್ನು ಇದಕ್ಕೆ ಮತ್ತೊಂದು ಮನೆಮದ್ದು, 5ನೇದಾಗಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಮನೆಮದ್ದು ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಅಂದರೆ ಬಾಚಣಿಗೆ. ಇದು ಕೂಡ ಮನೆಮದ್ದೇ. ಈ ಬಾಚಣಿಗೆ ಇರ್ತಾವಲ್ಲ, ಕೆಲವು ಬಾಚಣಿಗೆಗಳು ಕೂದಲನ್ನು ತುಂಬ ಹರಿದು ಬಿಡ್ತದೆ. ಬಾಚಣಿಗೆ ಮತ್ತು ಹೋಮ್ ಮೇಡ್ ಶಾಂಪು ಕೂದಲು ವೃದ್ಧಿ ಮಾಡಲಿಕ್ಕೆ 5ನೇ ಮನೆಮದ್ದಾಗಿ ನಾವು ಇದನ್ನು ಹೇಳ್ತಾ ಇದ್ದೇವೆ. ಶಾಂಪು ಹೋಮ್ ಮೇಡ್ ಮನೆಯಲ್ಲೇ ಶಾಂಪು ತಯಾರಿಸ್ಕೊಳ್ಳೋದು ಹೇಗೆ? ಅಂಟ್ವಾಳಕಾಯಿ ಇರ್ತದಲ್ಲ, ಅದನ್ನು ಜಜ್ಜಿ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಅದನ್ನು ಹಿಂಡ್ಕೊಳ್ಳಿ. ಅದು ಶಾಂಪೂ ಥರನೇ ಬರುತ್ತೆ. ಅದನ್ನು ಹಚ್ಚಿ ತಲೆ ತೊಳೆದ್ರೆ ಕೂದಲಿನಲ್ಲಿ ಡ್ಯಾಂಡ್ರಫ್ ಆಗಿರೋದು ಬೇಗ ಕಮ್ಮಿ ಆಗುತ್ತೆ. ಮತ್ತು ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಅದು ಸಹಾಯ ಮಾಡ್ತದೆ. ಕೂದಲು ಶೈನಿಂಗ್ ಆಗುತ್ತೆ. ಮತ್ತು ತಲೆ ಬಾಚೋದು, ಬಾಚಣಿಕೆ, ನೀವು ಸಾಧಾರಣ ಬಾಚಣಿಕೆ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಅದರ ಒಳಗಡೆ ಏನಾಗುತ್ತೆ, ಕೂದಲನ್ನು ಹಿಡಿದು ಕಟ್ ಮಾಡ್ತದೆ. ಕೂದಲು ಜಾಸ್ತಿ ಉದುರಲಿಕ್ಕೆ ಬಾಚಣಿಕೆನೂ ಮುಖ್ಯವಾಗಿರೋ ಕಾರಣ. ಅದಕ್ಕೆ ಒಳ್ಳೆ ಕ್ವಾಲಿಟಿ, ನೀವು ಸ್ಟೇಷ್ನರಿ ಶಾಪಿಗೆ ಹೋಗಿ ಒಳ್ಳೆ ಕ್ವಾಲಿಟಿ ಬಾಚಣಿಕೆ, ಒಂದು 200-300 ರೂಪಾಯಿ ಖರ್ಚಾದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಬಾಚಣಿಕೆಯನ್ನು ಬಳಸಿ ತಗೊಂಡು. ಮತ್ತು ಬಾಚಣಿಕೆ ಬೇಕಂದ್ರೆ ನಮಗೆ ಫೋನ್ ಮಾಡಬೇಡಿ, ಎಲ್ಲ ಕಡೆ ಸಿಗುತ್ತೆ ಬಾಚಣಿಕೆ. ಆದರೆ ಒಳ್ಳೆ ಕ್ವಾಲಿಟಿ ಬಾಚಣಿಕೆ ನೀವು ತೊಗೊಂಡು 1ನೇ ದಿವಸ ಬಳಸಿ ನೋಡಿ, ನಿಮ್ಮ ಕೂದಲು ಉದುರೋದು 1ನೇ ದಿವಸನೇ ಕಮ್ಮಿ ಆಗುತ್ತೆ. ಯಾಕಂದರೆ ಅದು ಸ್ಮೂತ್ ಇರಬೇಕು. ಅದು ಬಾಚಣಿಕೆಯ ಆ ಒಂದು ಹಲ್ಲುಗಳೇನು ಸ್ಮೂತ್ ಇರಬೇಕು. ಅದರಲ್ಲೆಲ್ಲ ಏನಾಗಿರುತ್ತಂದರೆ ಪೂರ್ತಿ ಒರಟಿರ್ತದೆ. ಅದೇನು ಮಾಡುತ್ತೆ, ನಮ್ಮ ಕೂದಲನ್ನು ಕೀಳುತ್ತೆ. ಅದಕ್ಕಾಗಿ ಒಳ್ಳೆಯ ಕ್ವಾಲಿಟಿಯ ಬಾಚಣಿಕೆಯನ್ನು ಬಳಸೋ ಜೊತೆಗೆ ಶಾಂಪು, ಕೆಮಿಕಲ್ ಶಾಂಪೂವನ್ನು ಬಿಟ್ಟು ಮನೆಯಲ್ಲೇ ಅಂಟ್ವಾಳಕಾಯಿ ಶಾಂಪೂವನ್ನು ಬಳಸೋದ್ರಿಂದ ಈ 5 ಮನೆಮದ್ದುಗಳನ್ನು ಸರಿಯಾಗಿ ಪ್ರಯೋಗ ಮಾಡಿ, 3 ಮನೆಮದ್ದುಗಳು ಹೊಟ್ಟೆಯಲ್ಲಿ ಸೇವನೆ ಮಾಡೋದು, 1 ಮನೆಮದ್ದು ತಲೆಗೆ ಎಣ್ಣೆ, ಒಂದು 5ನೇ ಮನೆಮದ್ದು ಅಂದರೆ ಶಾಂಪು, ಹೋಮ್ ಮೇಡ್ ಶಾಂಪು ಮತ್ತು ಬಾಚಣಿಕೆ. ಈ 5 ಪ್ರಯೋಗ ಮಾಡಿದ್ರೆ ನಿಮ್ಮ ಕೂದಲು ಉದುರುವ ಸಮಸ್ಯೆಗೆ ಅದ್ಭುತವಾದ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು. ಇದನ್ನು ಮಾಡಿ ಏನು ರಿಸಲ್ಟ್ ಬರುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಅದರಲ್ಲಿ ಭಾಗವಹಿಸೋದ್ರಿಂದ ನಾವು 100 ವರ್ಷ ಆರೋಗ್ಯವಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಆಸಕ್ತಿ ಉಳ್ಳವರು ಕೆಳಗಡೆ ನಂಬರ್ಗೆ ಸಂಪರ್ಕ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೋದು. ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.